ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಜಸ್ಟ್ ನಾವು ಒಂದು ಒಳ್ಳೆ ಪ್ರೊಮೋ ನೋಡ್ಕೊಂಡು ಬಂದೆ ನಾನು. ಕೆ ಪಾಪ್ ಅಂತ ಅಂದರೆ ನೀವೆಲ್ಲರೂ ಕೂಡ ಕೊರಿಯನ್ ಸೀರೀಸ್ನ ಕೇಳಿರ್ತೀರಾ, ಬಿ ಟಿ ಎಸ್ಗೆ ಫ್ಯಾನ್ ಆಗಿರ್ತೀರಾ. ಅಂಥವ್ರಿಗೆ ಇದು ಒಳ್ಳೆ ಫಿಲಮ್ ಅಂತ ಹೇಳ್ಬೋದು. ಅದು ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ. ಸೊ ನಾನು ಪ್ರೊಮೋ ನೋಡ್ಬಿಟ್ಟು ಫಿದಾ ಆಗೋಗ್ಬಿಟ್ಟಿದ್ದೀನಿ. ಸೊ ಕತೆ ಏನು, ಒಂದು ಕಡೆ ಯಮಧರ್ಮರಾಜ ಬರ್ತಾರೆ, ಒಂದು ಕಡೆ ಶನಿದೇವರು ಬರ್ತಾರೆ, ಇನ್ನೊಂದು ಕಡೆ ನಮ್ಮ ಗರುಡ ರಾಮ್ ಅವರು ಬರ್ತಾರೆ. ಸೊ ನಾನಂತೂ ತುಂಬ ಕ್ಯೂರಿಯಸ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟೋರಿ ಏನು ಅಂತ ಕೇಳೋಕ್ಕೆ. ಎಸ್, ನನ್ನ ಜೊತೆಗೆ ಕೆ ಪಾಪ್ ಹೀರೋ ಹಾಗೆಯೇ ಕೋ ಆ್ಯಕ್ಟರ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಲೋ, ಹೇಗಿದ್ದೀರಾ ಇಬ್ರು? ಹಾಯ್ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಕೊರಿಯನ್ ಸೀರೀಸ್ನ ನಾವು ಕೇಳಿದ್ವಿ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಿದು ನಿಮ್ಮ ಕತೆ ಏನು, ಸ್ಟೋರಿ ಏನು ನಿಮ್ಮ ಸಿನಿಮಾದ್ದು? ಸ್ಟೋರಿ ಸ್ಟೋರಿ ಎಲ್ಲ ಸಿನಿಮಾದಲ್ಲೇ ಹೇಳ್ತೀವಿ. ಹಾಂ, ಅದೇ ಒಂದು ಯಾವ ಥರ ಒಂದು ಕಾಮಿಡಿ ಜಾನರ್ ಯೂತ್ಸಿಗೆ ಇವಾಗ ನೀವು ಯಾವುದೇ ಒಂದು ಸಿನಿಮಾ ನೋಡ್ಬೇಕಾದ್ರೂ ನೀವು ಫಸ್ಟು ಕೇಳೋದು ಎಂಟರ್ಟೈನ್ಮೆಂಟ್ ಇದೆಯಾ ಅಂತಾನೆ ನೀವು ನೋಡೋಕೆ ಹೋಗ್ತೀರಲ್ವಾ. ಸೊ ಒಂದು ಮೇಯ್ನ್ಲಿ ಆಟೋ ಡ್ರೈವರ್ಸು, ಮನೇಲಿ ಕೂತಿರೋರು, ಇವೆಲ್ಲರೂ ನೋಡ್ತಿರೋದು ಮೇಯ್ನ್ ಎಂಟರ್ಟೈನ್ಮೆಂಟು. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಮೇಯ್ನ್ ನೀವು ಹುಡ್ಕೋದು ಎಂಟರ್ಟೈನ್ಮೆಂಟ್ ಏನಿದೆ ಅಂತ. ಆ ಜಾನರಲ್ಲಿ ನಾವು ಕೆ ಪಾಪ್ ಮುಖಾಂತರ ಬರ್ತಾಯಿದ್ವಿ ಜನ ನೋಡೋಕ್ಕೆ. ಓಕೆ, ನಾನು ಕೇಳ್ಪಟ್ಟೆ, ನೀವೇ ಹೇಳಿದ್ರಿ ನನ್ನ ಫಸ್ಟ್ ಸಿನಿಮಾ ಇದು ಅಂತ. ಫಸ್ಟ್ ಸಿನಿಮಾ ಹೇಗಿದೆ? ಅದು ಫಸ್ಟ್ ಸಿನಿಮಾನು ಎಲ್ರಿಗೂ ಕೂಡ ತುಂಬ ದೊಡ್ಡ ಕನಸಿರುತ್ತೆ, ಹಾಗಿರಬೇಕು ಹೀಗಿರಬೇಕು ಅಂತ. ನೀವು ಫಸ್ಟ್ ಸಿನಿಮಾನೇ ಒಂದು ಫ್ಯಾಂಟಸಿ ರೂಪದಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರೂ ಖುಷಿ ಆಗೋ ಥರ ಮಾಡ್ತೀನಿ ಮೇಡಮ್. ಓಕೆ, ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನೀವು ಅವಾಗಲೇ ಹೇಳಿದ್ರಿ ನಾನು ಮೀಡಿಯಾದಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ ಅಂತ. ಸೊ ನಿಮಗೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಅಂದರೆ ಚಿಕ್ಕ ವಯಸ್ಸಲ್ಲಿ ಅದೇ ಎಲ್ಲರೂ ನೋಡಬೇಕಾದ್ರೆ ಹೀರೋಗಳನ್ನ ನಾನು ಒಬ್ಬ ಹೀರೋ ಆಗಬೇಕು ಅಂತ ಅನಿಸ್ತು. ಒಂದು 10 years ಬ್ಯಾಕು ಎಲ್ಲರ ಹೇಳ್ಕೊತಿದ್ದೆ ನಾನು ಹೀರೋ ಆಗಬೇಕು ಅಂತ. ಅವಾಗ ಎಲ್ಲರೂ ಹೇಳ್ತಿದ್ರು ಹುಚ್ಚಿನ ಥರ ಹೇಳ್ತಿದ್ಯಾ ಅಂತ. ಸೊ ಇವಾಗ ಅದು ನನ್ಸಾಗ್ತಿದೆ, ಖುಷಿ ಆಗ್ತಿದೆ. ಓಕೆ, ಈ ಈ ಒಂದು ಸಿನಿಮಾದಲ್ಲಿ ನೀವು ಇವರ ಫ್ರೆಂಡ್ ರೋಲ್ ಮಾಡಿದ್ದೀರಾ. ನಿಮ್ಮ ರೋಲ್ ಕ್ಯಾರೆಕ್ಟರ್ ಏನು ಅಂತ ಹೇಳೋದಾದ್ರೆ? ಹೌದು, ನೀವು ಒಂದು ಕೆಲವು ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ತೊಗೊಂಡ್ರೆ ನೀವು 4 ಜನ ಹುಡುಗರು ಬಾಯ್ಸ್ ಇರ್ತಾರೆ, ಒಬ್ಬ ಏನೋ ಲೀಡಲ್ಲಿ ಇರ್ತಾನೆ, ಈ ಥರದೇ ನಿಮ್ಮನ್ನೆಲ್ಲ ನೋಡಿರ್ತೀರ. ಓಕೆನಾ? ಆ ಥರದಲ್ಲಿ ಇವ್ರು ಲೀಡ್ ಮಾಡ್ತಾರೆ, ಇವ್ರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಆ್ಯಸ್ ಎ ಸೆಕೆಂಡ್ ಲೀಡ್ ಥರನೇ ವರ್ಕ್ ಮಾಡ್ತಿದ್ದೀವಿ. ಓಕೆ, ಈ ಒಂದು ಫ್ಯಾಂಟಸಿ ಲೋಕದಲ್ಲಿ ಕಾಮಿಡಿ ಹೇಗೆ ವರ್ಕ್ ಆಗುತ್ತೆ? ಅದೇ ಸಿನಿಮಾ ನೀವು ಅದನ್ನು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಲ್ಲ, ಅದೇ ಸಿನಿಮಾ. ನಾನು ಅದೇ ಪ್ರೋಮೋದಲ್ಲಿ ನೋಡ್ಬೇಕಾರೆ ಪ್ರೋಮೋ ಬಹಳ ಅದ್ಭುತವಾಗಿ ಬಂದಿತ್ತು. ಅಂದರೆ ಲೈಕ್ ಶನಿ ದೇವ್ರಿಗಿಲ್ಲಿ ಏನು ಕೆಲಸ ಅನ್ನೋದು ನನ್ನ ಪ್ರಶ್ನೆ. ಏನು ಕೆಲಸ ಶನಿ ದೇವ್ರಿಗಿಲ್ಲಿ? ಅಂದರೆ ನಮಗೆ ಕಾಟ ಕೊಡೋದು. ನಿಮಗೆ ಕಾಟ ಕೊಡ ಸರಿ, ನಮ್ಗೆ ಕಾಟ ಕೊಡೋದು. ಯಮಧರ್ಮನ್ ಕೂಡ ನಮಗೆ ಅವ್ರು ಒಂಥರ ನಮ್ಮ ಕಾಟನ ಕೊಡ್ತಾರೆ. ಅವರು ಇಬ್ರು ಅವ್ರಿಗೆ ನಾವು ಕಾಟ ಕೊಡ್ತೀವಿ, ನಾವೆಲ್ಲ ಮೇಲ್ಗಡೆ ಹೋಗ್ಬಿಟ್ಟು. ಅದೇ ನಾವು ಇವಾಗ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಯಾರು ಹಿಂದೆ ಒಬ್ರಿಗೆ ಚೂಟ್ತಿರ್ಬೇಕಲ್ವಾ, ಅದಕ್ಕೆ ಯಾರಾದರೂ ಒಬ್ರು ಬೇಕಲ್ವಾ. ಅದೇ ಈ ಯಮಧರ್ಮ, ಶನಿದೇವರು, ಇವರೇ ನಮಗೆ ಚೂಟೋದು, ನಾವು ಮುಂದಕ್ಕೆ ಬಂದು ಆಟ ಆಡೋದು. ಹಾಂ. ಓಕೆ, ಗರುಡ ರಾಮ್ ಅವರು ಕೂಡ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಅವರ ಕಾಂಬಿನೇಷನ್ ಎಲ್ಲ ಹೇಗೆ ವರ್ಕ್ ಆಗಿದೆ ಅಂತ? ತುಂಬ ಮಜಾ ಇದೆ. ಬಟ್ ಸಿನಿಮಾದಲ್ಲಿ ಇನ್ನೂ ಅದೇ ನೆಕ್ಸ್ಟ್ ಇನ್ನೂ ಶೂಟ್ ಮಾಡೋದಿದೆ. ಅವಾಗ ತುಂಬ ಮಜಾ ಮಾಡ್ಕೊಂಡು ಮಾಡ್ತೀವಿ. ಒಂದಂತೇಳಿ ಸಿಕ್ಕಾಪಟ್ಟೆ ಫನ್ ಅಂತೂ ಇರುತ್ತೆ, 100% ಫನ್ ಅಂತೂ ಇರುತ್ತೆ. ನಿಮ್ಮ ಜೊತೆಗೆ ಏನಾದರೂ ಕಾಮಿಡಿ ವರ್ಕ್ ಆಗಿದೆಯಾ ಗರುಡ ರಾಮ್ ಅವ್ರ ಜೊತೆಗೆ? ಇನ್ನೂ ಶೂಟಿಂಗೇ ಆಗಿಲ್ಲ ಆ್ಯಕ್ಚುಲಿ. ಶೂಟಿಂಗ್ ಇನ್ನೂ ಆಗಿಲ್ಲ, ವರ್ಕ್ ಮಾಡ್ತಿದ್ದೀವಿ. ಅದೇ ಶೂಟಿಂಗಲ್ಲಿ ಆ್ಯಕ್ಚುಲಿ ನಾವು ಶೂಟಿಂಗ್ ಅನ್ನೋದಕ್ಕಿಂತ ಆಫ್ ದ ಸ್ಕ್ರೀನ್, ಅಂದರೆ ನಾವು ಶೂಟಿಂಗಿನ ಮುಂಚೆ ತುಂಬ ಅಂದರೆ ಆ ಸರ್ ಜೊತೆಲಿ ನಾವೆಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬ ಮಜಾ ಮಾಡ್ತಿದ್ವಿ. ಸರ್ ಈ ಸ್ಟೆಪ್ ಸಾಕಾಗಿದೆ ಸರ್ ಆ ಸ್ಟೆಪ್ ಸಾಕಾಗಿದೆ ಸರ್ ಅಂತ ಅವರು ತುಂಬ ಖುಷಿಯಲ್ಲೇ ಹೇಳ್ತಿದ್ರು. ನಾವು ಜೊತೆಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸೊ ಆಫ್ ದ ಸ್ಕ್ರೀನೇ ಆ ಥರ ಇದೆ ಅಂದರೆ ಆನ್ ಸ್ಕ್ರೀನ್ ಯಾವ ಥರ ಇರ್ಬೋದು. ಸೊ ಅದೇ. ಓಕೆ, ಈಗ ಫಸ್ಟ್ ಸಿನಿಮಾ ಅಂತಂದಾಗ ಲೈಕ್ ಯಾರಾದರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಅಥವಾ ಈ ಹಿಂದೆ ಸಿನಿಮಾ ಮಾಡಿರೋರು ಇದ್ದರೆ ಒಂದು ಭಯ ಇರುತ್ತೆ, ಅಯ್ಯೋ ಅವ್ರ ಮುಂದೆ ಮಾಡ್ತಿದ್ದೀವಿ ಏನು ಅನಿಸುತ್ತೋ ಏನೋ ಅಂತ. ಬಟ್ ಗರುಡ ರಾಮ್ ಅವರು ಎಲ್ಲ ಸೆಟ್ಟಲ್ಲೆಲ್ಲ ಹೇಗಿರ್ತಾ ಇದ್ರು ನಿಮ್ಮ ಜೊತೆಗೆ? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಒಂದ್ಸಲ ಭಯನೂ ಕೂಡ ಆಯಿತು, ಆಮೇಲೆ ಸರಿ ಹೋಯ್ತು, ಮಾಡ್ಬೋದು ನಾವು ಕೂಡ ಅಂತ ಅನ್ನಿಸ್ತು. ಏನಾದರೂ ಕಾಮಿಡಿ ಏನಾದರೂ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಕಾಮಿಡಿ ಏನು ಮಾಡಿಲ್ಲ ಅವ್ರ ಜೊತೆ ಇನ್ನೂ. ಅಂದರೆ ಇನ್ನೂ ಅವರ ನಮ್ಮ ಪೋರ್ಷನ್ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಬಟ್ ಪ್ರಿಪೇರ್ ಆಗಿದ್ದೀವಿ. ಅವ್ರ ಮುಂದೆ ನಾವು ಎಲ್ಲೂ ಕುಗ್ಬಾರ್ದು, ಡೌನ್ ಆಗಬಾರ್ದು ಅಂತ ಪ್ರಿಪೇರ್ ಆಗಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಮ್ಮ ಸಿನಿಮಾ ಅಪ್ಡೇಟ್ ಯಾವಾಗ ಕೊಡ್ತೀರಾ? ನೆಕ್ಸ್ಟು ಅದೇ ಈಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಜಿಮ್ಮು, ಡ್ಯಾನ್ಸು, ವರ್ಕೌಟು ಮತ್ತು ಪ್ರಾಕ್ಟೀಸು ಎಲ್ಲ ಥರ ಪಕ್ಕಾ ಪ್ರಿಪೇರ್ ಆಗಿ ನಮ್ಮ ಜನಗಳಿಗೆ ಎಂಟರ್ಟೈನ್ ಮಾಡೋಣ ಅಂತಲೇ ಫಿಕ್ಸ್ ಆಗಿ ಬರ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ ಅದೇ ಏಪ್ರಿಲ್ ಅಷ್ಟರಲ್ಲೆಲ್ಲ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ.
ಅಂದರೆ ಸ್ಟೇಜ್ ಮೇಲೆ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಣ್ಣ ಒಂದು ಮಾತಂದ್ರು, ನನ್ನ ಕೈಲಿ ಆಗಲಿಲ್ಲ ಸೊ ನನ್ನ ತಮ್ಮನ ಹೀರೋ ಮಾಡಿದ್ದೀನಿ ಅಂತ. ಸೊ ಈ ಟೈಮಲ್ಲಿ ಅಣ್ಣನ ಹೇಗೆ ನೆನ್ಪು ಮಾಡ್ಕೊಳ್ತೀರಾ? ಅದೇ ಸಿನಿಮಾ ಸಕ್ಸಸ್ ಮೂಲಕ ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ ಅಷ್ಟೇ, 100%. ಅದೊಂದೇ, ಮತ್ತೆ ಏನೇ ಮಾತಾಡೋದು ಜಾಸ್ತಿ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಸಕ್ಸಸ್ ಆದಮೇಲೆ ಅದೇ ಗಿಫ್ಟ್ ಅವ್ರಿಗೆ, ಅದಷ್ಟೇ, ಇನ್ನೇನಿಲ್ಲ. ಈ ರೀತಿಯಾಗಿರುವಂತಹ ಸಪೋರ್ಟಿಂಗ್ ಅಣ್ಣ ಸಿಕ್ಕಿರೋದಕ್ಕೆ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ ನಿಮ್ಮಿಬ್ಬರನ್ನ. 100% ಮೇಡಮ್. ಅದೇ ಅದನ್ನ ಹೆಂಗೆ ಹೇಳೋದು, ಅದನ್ನು ಹೇಳಿದ್ರೆ ಕಮ್ಮಿ ಆಗುತ್ತೆ. ಬಟ್ ಒಂದಂತೂ ತಲೆಯಲ್ಲಿದೆ, ಗೆಲ್ಲಬೇಕು ಅಂತ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸಂಜು ನಾವು ದುಡ್ಡು ಮಾಡೋಕ್ಕೆ ಸಿನಿಮಾ ಮಾಡ್ತಿಲ್ಲ, ಇಲ್ಲ ಹೆಸರು ಮಾಡೋಕ್ಕೆ ಮಾಡ್ತಿರೋದು, ನೋಡ್ಕೊಂಡು ಮಾಡೋ ಅಂತ. ಬಟ್ ಅವ್ರ ನಂಬಿಕೆ ಅಂತ ಉಳಿಸ್ಕೊತೀನಿ. ಅವ್ರ ನಂಬಿಕೆ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಪ್ರತಿ ದಿವಸ ಅಂದರೆ ಯಾವ ಥರ ಅಂತಂದರೆ ಈ ಡಯಟ್ ವಿಚಾರದಲ್ಲಾಗಿರ್ಬೋದು, ವರ್ಕೌಟ್ ಪ್ರತಿಯೊಂದು ನೀಟಾಗಿ ಅವರು ಪ್ರತಿದಿನ ನಾನು ಫಾಲೋಅಪ್ ಮಾಡಿಸಿದ್ದಾರೆ. 100% ಅವ್ರು ನಾನು ಮಾಡಿಸ್ತಾರೆ ಅಂತ ನಂಬಿಕೆ, ನಾನು ಮಾಡ್ತೀನಿ, ನನಗೆ ಕೂಡ ನಂಬಿಕೆ ಇದೆ. ಯೂಶಲಿ ನೀವು ಈ ಥರ ಹೇಳಿದ್ರಿಂದ ನನಗೆ ಇನ್ನೊಂದು ಪ್ರಶ್ನೆ ಬಂತು. ಯೂಶಲಿ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿರ ಜೊತೆಗೆ ಬೆಳೆದ ಅಣ್ಣ ತಮ್ಮಂದಿರು ಹೆಂಗಿರ್ತಾರೆ ಅಂತಂದರೆ ಬೆಳೀತಾ ಚೆನ್ನಾಗಿರ್ತಾರೆ. ಬಟ್ ಮದುವೆ ಅಂತ ಒಂದು ಸ್ಟೇಜ್ ಬಂದಮೇಲೆ ಬದಲಾಗುವಂಥದ್ದಾಗಿರ್ಬೋದು, ಅಥವಾ ಬೆಳೀತಾ ದಾಯಾದಿಗಳಾಗುವಂಥದ್ದಿರ್ಬೋದು, ಇದನ್ನೆಲ್ಲ ನಾವು ಡೈಲಿ ಲೈಫಲ್ಲಿ ನೋಡಿರ್ತೀವಿ, ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಈ ಟೈಮಲ್ಲಿ ನಿಮ್ಮ ಅಣ್ಣ ಪ್ರತಿಯೊಂದಕ್ಕೂ ಡಯೆಟ್ಗೂ ಸಪೋರ್ಟ್ ಮಾಡ್ತಾರೆ, ಶೂಟಿಂಗ್ಗೂ ಸಪೋರ್ಟ್ ಮಾಡ್ತಾರೆ, ನನ್ನ ತಮ್ಮನಿಗೋಸ್ಕರ ಸಿನಿಮಾ ಮಾಡ್ತಾರೆ ಅಂತಂದರೆ ಇದನ್ನ ನೋಡಲಿಕ್ಕೆ ಬಹಳ ಖುಷಿ ಆಗುತ್ತೆ ಅಲ್ಲ? ಅದೇ ಸಿನಿಮಾ ಅವ್ರಿಗೂ ಆ್ಯಕ್ಚುಲಿ ಸಿನಿಮಾ ಮಾಡಬೇಕಂದ್ರೆ ಒಂದು 3 ಇಯರ್ಸಿಂದ ಕತೆ ಕೇಳ್ತಾನೆ ಇದ್ರು. ಒಂದೆಷ್ಟು ಒಂದು 30 ಜನ ಡೈರೆಕ್ಟರ್ಗಳು ಕತೆ ಕೇಳಿದ್ದೀವಿ. ಸೊ ಕೇಳಿ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ನೀನು ಲಾಂಚ್ ಆಗಬೇಕು, ಕರೆಕ್ಟಾಗಿ ಲಾಂಚ್ ಆಗಬೇಕು, ಚೆನ್ನಾಗಿ ನೀನು ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಕತೆಗಳನ್ನ ಕೇಳಿ ಸಿಕ್ಕಾಬಟ್ಟೆ ಅವರು ಖುದ್ದಾಗ ಅವರೇ ಎಲ್ಲ ಥರನೂ ಅವರು ನನ್ನ ಫಾಲೋಅಪ್ ಮಾಡ್ತಿದ್ರು. ಸಂಜೆ ಸಣ್ಣ ಆಗಬೇಕು, ಸೊ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೇಕು ನೀನು ಅಂದರೆ. ನನ್ನ ಫಸ್ಟ್ ಸಿನಿಮಾ ಅಲ್ಲ ಮೇಡಮ್, ಈಗ ನೋಡಿ ಮಾತಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ಸೊ ಹೋಗ್ತಾ ಸರಿ ಹೋಗ್ತೀನಿ. ಸೊ ಹಂಗಾಗಿ ಅದೆಲ್ಲ ಈಗ ಅಂದರೆ ಪ್ರತಿ ದಿವಸ ರಾತ್ರಿ ಕೂಡ ಅಷ್ಟೇ, ನೆಕ್ಸ್ಟು ನಾಳೆ ಪ್ರೆಸ್ ಮೀಟ್ ಇದೆ, ಚೆನ್ನಾಗಿ ಮಾತಾಡಬೇಕು, ಅದೆಲ್ಲ ಸ್ವಲ್ಪ ಹೇಳ್ಕೊಟ್ಟು ಅಂದರೆ ಪ್ರತಿ ಕ್ಷಣನೂ ಹಿಂದೆ ನಿಂತು ಸಪೋರ್ಟ್ ಮಾಡ್ತೀನಿ. ಮತ್ತು ಡೈರೆಕ್ಟ್ರು ಕೂಡ ಅಷ್ಟೇ. ಡೈರೆಕ್ಟ್ರು ಅವ್ರು ಹೆಂಗೆ ಅಂತಂದರೆ, ಅವ್ರು ಸಿಕ್ಕಿದ ನಿಜವಾಗ್ಲೂ ಗ್ರೇಟ್. ನನಗೆ ಒಂಥರ ತಮ್ಮನ ಥರ ಅವರು ಟ್ರೀಟ್ ಮಾಡ್ತಾರೆ. ಅಂದರೆ ಎಲ್ಲ ಥರ ನೀಟಾಗಿ ಹೇಳ್ಕೊಡ್ತಾರೆ ಎಲ್ಲ ವಿಷಯಗಳನ್ನು. ಅಂದರೆ 1 ಇಯರ್ ಆಯಿತು ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು, ಇದುವರೆಗೂ ಒಂದು ಸಲನೂ ಕೂಡ ಅವರು ಇದಾಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ, ನಾನು ಏನೋ ಒಂದು ಸ್ವಲ್ಪ ಲೇಸಿ ಮಾಡಿದ್ರು, ನಾನು ಸ್ವಲ್ಪ ಲೇಸಿ ಅದು ಮಾಡಿದ್ರು ನನಗೆ ಪ್ರತಿದಿನ ಫಾಲೋಅಪ್ ಮಾಡಿ ಆ ಪ್ರೋಮೋದಲ್ಲಿ ಏನು ನೋಡಿದ್ರಿ, ಆ್ಯಕ್ಚುಲಿ 95 kg ಇದ್ದೆ ನಾನು. ಆ ಪ್ರೋಮೋಗೆ 70 kg ಏನೋ ಡೌನ್ ಮಾಡಿಸಿದ್ರು. ಸೊ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಿನ್ನೋದು ಜಾಸ್ತಿ ನಾನು. ಸೊ ಅವರು ಪ್ರತಿದಿನ ನಾನು ಏನು ತಿಂತೀನಿ ಫೋಟೋ ಹಾಕ್ಬೇಕಿತ್ತು ನಾನು ಅವರಿಗೆ. ಅಷ್ಟು ಫಾಲೋಅಪ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಲುಕ್ ಬರೋಕ್ಕೆ ಅವರು ಕಾರಣ. ಬಟ್ ನನಗಿವಾಗ ಅನಿಸ್ತಿದೆ, ಇದೆಲ್ಲ ನೋಡಿದ್ಮೇಲೆ ಇದೆಲ್ಲ ಸಂಭ್ರಮ ನೋಡಿದ್ಮೇಲೆ ನನಗೆ ಸಿನಿಮಾದ ಸಗದಾಗಿ ಮಾಡಬೇಕು, ಎಲ್ರಿಗೂ ಇಷ್ಟ ಆಗೋ ಥರ ಮಾಡಬೇಕು. ಇವಾಗೇನು ನೀವು ಪ್ರೋಮೋ ನೋಡ್ಬಿಟ್ಟು ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀರಾ, ನೆಕ್ಸ್ಟು ಸಿನಿಮಾ ನೋಡ್ಬಿಟ್ಟು ನನ್ನ ಬಗ್ಗೆ ಮಾತಾಡಬೇಕು. 100% ಹಂಗಂತೂ ಮಾಡ್ತೀನಿ, ನಿಮ್ಮೆಲ್ಲರೂ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀನಿ. ಓಕೆ, ನಾವು ನಿಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾವು ಕೂಡ ನೋಡ್ತೀವಿ. ಸೊ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ. ನೋಡಿದ್ರಲ್ವಾ, ಇದು ಹೀರೋ ಸಂಜಯ್ ಅವರ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.